ಓಕೆ, ನಿಮ್ಗೆ ಅನ್ಸುತ್ತಾ ಈ ಸೀಸನ್ನಲ್ಲಿ ಅಂದರೆ ಆಟ ಆಡೋದಕ್ಕೆ ಯಾರಿಗೆ ಅದೊಂದು ಕೆಪಾಸಿಟಿ ಇಲ್ಲ ಅವ್ರನ್ನ ತಗೊಂಬಂದು ಉಸ್ತುವಾರಿಗೆ ಹಾಕ್ಬಿಡ್ತಾರೆ ಅಂತೇಳಿ? ಮೇಡಮ್ ಆ ಥರ ಏನು ಅನಿಸಿಲ್ಲ ಆ್ಯಕ್ಚುಲಿ ನನಗೆ. ಬಟ್ ಸ್ವಲ್ಪ ಜನ ನಿರ್ಧಾರಗಳನ್ನ ಮಾಡ್ಕೊತಾರೆ, ಬೇರೆಯವ್ರ ಮೈಂಡಿಗೆ ಚುಚ್ಚಿಬಿಡ್ತಾರೆ. ಇವರು ಉಸ್ತುವಾರಿ ಮಾಡಿಬಿಡ್ಲಿ, ಇವ್ರು ಇದಾಗ್ಬಿಡ್ಲಿ. ಆಮೇಲೆ ಏನು ಗೊತ್ತಾ, ಸೋಲನ್ನು ಯಾರ ತಲೆ ಮೇಲೆ ಹಾಕೋಕ್ಕೆ ಇಷ್ಟಪಡಲ್ಲ. ಎಕ್ಸ್ಪೆಕ್ಟ್ಲಿ ಮಂಜು, ತ್ರಿವಿಕ್ರಮ್, ಗೌತಮಿ ಅವರು ಸೋಲ್ ಬಂದ್ರ ಸೋಲನ್ನು ಸ್ವೀಕಾರ ಮಾಡಬೇಕು, ಗೆಲುವನ್ನು ಸ್ವೀಕಾರ ಮಾಡಬೇಕು. ಅದು ಸ್ಪೋರ್ಟ್ಸ್ಮನ್ಶಿಪ್ ಆಗುತ್ತೆ. ನಾನು ಬರೀ ಗೆಲುವನ್ನು ಮಾತ್ರ ತಗೋತೀನಿ, ಸೋಲನ್ನು ನಾನು ತಗೊಳ್ಳಲ್ಲ ಅಂತಂದ್ರೆ ಅಲ್ಲ, ಅದು ಬೇಡ ಅಂತ ನಾನು ಎಷ್ಟೋ ಸಲ ನಾನು ಹೇಳಿದ್ದೀನಿ ಅದನ್ನ. ಉಸ್ತುವಾರಿ ಆದಾಗ ಉಸ್ತುವಾರಿ ತೀರ್ಮಾನ ತಗೊಳಕ್ ಬಿಡ್ರಿ. ಯಾಕೆ ನಿಮ್ಮ ತೀರ್ಮಾನಗಳನ್ನ ಹೇಳ್ತೀರಾ? ಯಾಕೆ ಉಸ್ತುವಾರಿ ನೀವು ಇನ್ಫ್ಲೂಯೆನ್ಸ್ ಮಾಡ್ತೀರಾ? ಮಾಡಬೇಡಿ, ಕೇಳಲ್ಲ ಯಾರು ಕೂಡ ಅವಾಗ. ಓಕೆ, ಇದು ಚೈತ್ರ ಅವರಿಗೆ ಫಿಸಿಕಲ್ ಟಾಸ್ಕ್ ಆಡೋಕ್ಕಾಗೋದಿಲ್ಲ ಅಂತಾನೆ ಅವ್ರನ್ನ ಉಸ್ತುವಾರಿಗೆ ಹಾಕ್ತಾರೆ. ಯಾಕಂದರೆ ನಿನ್ನೆ ಒಂದು ಗೇಮಲ್ಲಿ ಜಸ್ಟ್ ಒಂದು ಬಾಲ್ ಪಾಸ್ ಮಾಡೋದಕ್ಕೆ ಅವ್ರು 3 ಬಾಲ್ ಹಾಕ್ಬಿಟ್ಟಿದ್ರು, ಯಾರು ಇವರು ರಜತ್ ಟೀಮ್ ಅವರು. ಬಟ್ ಇವ್ರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ರು. ಆ್ಯಂಡ್ ಎಲ್ಲರೂ ಒಂಥರ ಚೈತ್ರನ ಮೇಲೆ ಕೊನೆಗೆ ಮುಗಿ ಬಿದ್ಬಿಟ್ರು, ಮಾಡು 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 ಅಂತ. ಚೈತ್ರ ಅವ್ರಿಗೆ ಫಿಸಿಕಲ್ ಟಾಸ್ಕ್ ಮಾಡೋಕ್ಕಾಗಲ್ವಾ ಅಂತ? ಚೈತ್ರ ಆ್ಯಕ್ಚುಲಿ ಉಸ್ತುವಾರಿ. ಯಾಕಂದರೆ ಬಾಯಿ ದೊಡ್ಡದಾಗಿ ಜಾಸ್ತಿ ಮಾತಾಡ್ತಾಳೆ ಚೈತ್ರ. ಆ ಒಂದು ರೀಸನ್ಗೋಸ್ಕರ ಮುಂದೆ ಇರೋರ ಬಾಯಿನ ಬೇಗ ಮುಚ್ಚಿಸ್ತಾಳೆ. ನಾವು ಹೆಂಗೋ ಮಾಡಿ ಗೆಲ್ಲಬಹುದು ಆ ಥರ ಮಾಡಿದ್ರೆ, ಇಲ್ಲ ಟಾಸ್ಕ್ ರದ್ದು ಆಗುತ್ತೆ, ಏನೋ ಒಂದು ನಿರ್ಧಾರ ತಗೊಳ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ಚೈತ್ರ ಮನೇಲಿ ಆಟ ಆಡೋದಕ್ಕಿಂತ ಉಸ್ತುವಾರಿ ಮಾಡಿದೆ ಹೆಚ್ಚು ನಾನು ನೋಡಿದ್ದೀನಿ. ಅದೇ, ಅದು ಇವರು ಧನರಾಜು ಮತ್ತೆ ಹನುಮಂತು ಕುತ್ಕೊಂಡು ಮಾತಾಡ್ತಿರ್ತಾರೆ, ಇವ್ರ ಹೆಸರು ಚೈತ್ರ ಕುಂದಾಪುರ ಬದಲು ಚೈತ್ರ ಉಸ್ತುವಾರಿ ಅಂತ ಚೇಂಜ್ ಮಾಡ್ಬಿಡೋಣ ಅಂತ. ನಿಜ ಅದು ಆಕ್ಚುಲಿ. ಇನ್ನು ನೀವು ಲಾಸ್ಟ್ ವೀಕು ತ್ರಿವಿಕ್ರಮ್ ಅವರಿಗೆ ಒಂದು ಕಿವಿ ಮಾತು ಹೇಳ್ತೀರಿ, ನೀನು ನೋಡು ಸ್ವಲ್ಪ ಆಟ ಆಡ್ಬೇಕಾರೆ ಯಾಕೋ ಡಲ್ ಆಗ್ಬಿಟ್ಟಿದ್ಯಾ ಈ ನಡುವೆ, ಯಾಕೆ ಅನ್ನಿಸ್ತು ನಿಮಗೆ ಹಂಗೆ ಅಂತ? ಮೇಡಮ್, ನಾನು 10 ವಾರದ ನೋಡಿದ್ರೆ ತ್ರಿವಿಕ್ರಮು ಲಾಸ್ಟ್ ನನಗೆ 2 ವಾರದಲ್ಲಿ ಕಾಣಿಸಲಿಲ್ಲ. ಯಾಕಂದ್ರೆ ಅವ್ರು ನಾನು ಕ್ಯಾಪ್ಟನ್ ಬೇರೆ ಆಗಿದ್ದೆ. ವೀಕೆಂಡ್ ಅಂತ ಬಂದಾಗ ನಾನು ವಾರದ ಶುಕ್ರವಾರ ನಾವು ಕಳಪೆ ಅಂತ ಕೊಡ್ತೀವಿ, ಗುರುವಾರ ಕಳಪೆ ಕೊಡ್ತೀವಿ, ಜೈಲಿಗೆ ಕಳಿಸ್ಬೇಕಿರುತ್ತೆ. ನಾನು ತ್ರಿವಿಕ್ರಮನ ಕುಂಡಿಸ್ಕೊಂಡು 10 ನಿಮಿಷ ಮಾತಾಡ್ತೀನಿ, ನಿನ್ನಿಂದ ಈ ವಾರ ಪರ್ಫಾರ್ಮೆನ್ಸ್ ಇಲ್ಲ, ಯಾಕೆ, ಎಲ್ಲಿ ನೀನು ಕಳೆದೋದೆ ಅಂತ ಹೇಳ್ತೀನಿ. ಅವಾಗ ಇಲ್ಲ ಅಣ್ಣ ನಾನು ಆಟ ಆಡಿದ್ದೀನಿ ಅಂತ ಹೇಳ್ತೀನಿ. ಅವಾಗ ನಾನು ಅದರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲ, ನೀನು ಭವ್ಯ ವಿಷಯದಲ್ಲಿ ಕಳೆದೋಗ್ಬಿಟ್ಟಿದ್ಯಾ, ನೀನು ಎಲ್ಲದಕ್ಕೂ ಭವ್ಯನ ಕೇಳಿ ಡಿಸಿಷನ್ ತೊಗೋತೀಯ, ನೀನು ಭವ್ಯಂದು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಇಲ್ಲ ಅಣ್ಣ ಆ ಥರ ಏನಿಲ್ಲ, ಈ ಥರ ಏನಿಲ್ಲ ಅಂತ ಹೇಳ್ತೇನೆ. ಅವಾಗ ನನಗೆ ಅದು ಹೇಳಬೇಕು ಅನ್ನಿಸ್ತು, ಹೇಳಿದೆ. ನಾನು ಅದನ್ನೇ ಕಳಪೆಗೂ ರೀಸನ್ ತೊಗೊಂಡೆ. ಅವಾಗ ಅವ್ನು ವಾದ ಮಾಡ್ತಾನೆ, ಇಲ್ಲ ಅಣ್ಣ ನೀನು ನನಗೆ ಹೇಳ್ಬಿಟ್ಟು ನೀನು ಕಳಪೆ ಕೊಟ್ಟಿದ್ಯಾ ಹಂಗೆ ಅಂತ. ನಿನ್ನ ಇಷ್ಟನಪ್ಪ ಅಂತ.